ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸಿನಪ್ಪ ಹೊಸೂರು. ಇವತ್ತು ರಾಜ್ಯಸಭಾ ಚುನಾವಣೆ ಆರಂಭ ಆಗಿದೆ. ಸೊ ರಾಜ್ಯಸಭಾ ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 5 ಅಭ್ಯರ್ಥಿಗಳಲ್ಲಿ 3 ಅಭ್ಯರ್ಥಿಗಳು ಕಾಂಗ್ರೆಸ್ ಗೆಲ್ಲುವ ಸಾಧಿಸುವ ಒಂದು ಉತ್ಸಾಹವನ್ನು ತೋರಿಸ್ತಾ ಇದೆ. ಅದ್ರ ಜೊತೆಗೇ ಈಗ ಏನು JDSನ ಒಂದು ಕುಪೇಂದ್ರ ರೆಡ್ಡಿ ಅವರ ಒಂದು ಗೆಲುವು ಆಗಲಿಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಜೊತೆಗೆ 136+ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ದರ್ಶನ್ ಪುಟ್ಟಣ್ಣ JDSನಿಂದ ಒಂದು, ಮತ್ತು ಜನಾರ್ದನ್ ರೆಡ್ಡಿ ಅವರು, ಲತಾ ಪ್ರಕಾಶ್ ಅವರು ಕೂಡ ಇದ್ದಾರೆ. ಆಮೇಲೆ ಪುಟ್ಟಸ್ವಾಮಿ ಗೌಡರು ಕೂಡ ನಮಗೆ ಮತ ಆಗ್ತಾರೆ ಅಂತ CM ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಈ ಜೊತೆಗೆ ಒಂದು ಗುರುತರದ ಆಪಾದನೆಯನ್ನು ಮಾಡ್ತಿರೋದಕ್ಕೆ ಏನು DK ಶಿವಕುಮಾರ್ ಅವರು ನಮ್ಮ ಶಾಸಕರನ್ನು 45 ಶಾಸಕರನ್ನು ಏನು ಸಂಪರ್ಕ ಮಾಡಿದ್ದಾರೆ BJಪಿಯವರು, ದುಡ್ಡಿದೆಯಾ ಅಂದ್ಬಿಟ್ಟು ಅವರು ಆಪರೇಷನ್ ಕಮಲ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನು ಮಾಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಅದಕ್ಕೆ ಆತ್ಮವಿಶ್ವಾಸವೂ ಇಲ್ಲ, ಎಂಥದ್ದು ಇಲ್ಲ ಅಂತೇಳಿ ಇವರು ಏನು CM ಸಿದ್ದರಾಮಯ್ಯವರು ಕೂಡ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಭಯಪಡಿಸ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಆ ಥರದ್ದು ಅವಶ್ಯಕತೆಯೂ ನಮಗಿಲ್ಲ. ನಮಗೆ ಬೇಕಿರೋದು 2 ಮತಗಳಷ್ಟೇ. ಆದರೂ ಕೂಡ ನಮಗೆ ಹೆಚ್ಚಿನ ಮತಗಳು ನಮಗೆ ಬರ್ತವೆ ಅಂತ ಅವರು ಹೇಳ್ತಾರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ JDS ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಕಷ್ಟ ಆಗಬಹುದು ಅನ್ನೋ ಒಂದು ಮಾತುಗಳು ಕೇಳಿಬರ್ತದೆ. ಇಲ್ಲಿ ಸೋಮಶೇಖರ್ ಅವರ ನಡೆ ನಿಗೂಢ ಅಂತಂದರೆ ಅವರು ಕೂಡ ಮತದಾನ ಮಾಡಿದ್ದಾರೆ. ಇನ್ನು 4 ಗಂಟೆವರೆಗೂ ಕೂಡ ಇಲ್ಲಿ ಏನು ಮತದಾನ ನಡೆಯುತ್ತೆ. ಸೊ ನೋಡಬೇಕಾಗತ್ತೆ ಏನೆಲ್ಲ ಒಂದು ಮತದಾನದ ಪ್ರಕ್ರಿಯೆಗಳು ಯಾವ ರೀತಿ ಆಗ್ತವೆ, ಮತ್ತು ಯಾರೆಲ್ಲ ಅಡ್ಡ ಮತದಾನ ಆಗ್ತಾರೆ. ಸಂಜೆ ಅಷ್ಟೊತ್ತಿಗೆ ಏನು ಮತದಾನ ಕೂಡ ಅದು ಫಲಿತಾಂಶ ಹೊರಬೀಳುತ್ತೆ. ಆ ಹೊರಬಿದ್ದ ಮೇಲೆ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಏನು ಆಗ್ತಿದೆ ಇಲ್ಲಿ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಸರ್, ಇವತ್ತು ರಾಜ್ಯಸಭಾ ಚುನಾವಣೆ ಇದೆ. 3 ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ. JDSನಿಂದನೂ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ. BJP ಮತ್ತು ಗೆಲ್ಲಬೇಕು ಅಂತ ಹಾಕೋದು ಎಲ್ಲ ಅವ್ರು ಓಟ್ ಇಲ್ಲ. 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಹೌದು, ಇದೆಯಾ? ಇಲ್ಲ. ಮತ್ತೆ ಹೆಂಗಿದೆ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್? ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟಿ ನಮಗೆ ಬರ್ತವಲ್ಲ. ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂಗೆ ಕಾನೂನು ಬರೆಸ್ಕೊಂಡು ಹಿಂದೆ ಯಾವತ್ತೂ ಕೂಡ FIR ಆಗಿರಲಿಲ್ಲ. ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವ್ರಿಗೆ ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಹೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಆಗಿದೆ. ನೀವು ಬೇಕಾದಂಗೆ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡಬೇಕಾಯ್ತು. ಅಭ್ಯರ್ಥಿ ವಿರುದ್ಧನೇ FIR ಹಾಕಿದ್ದಾರೆ. ಅವೆಲ್ಲ ನನಗೆ ಮಾತಾಡಲ್ಲ. ಎಸ್ ಸರ್. ಗೊತ್ತಾಯ್ತಾ? ನಾವು 3 ನಮ್ಮ ಅಭ್ಯರ್ಥಿಗೆ 3 ಜನ ಹಾಕಿದ್ದೀವಲ್ಲ, 3 ಜನ